ಸೆಮಿನಾರ್ಗಳಲ್ಲಿ ಇವತ್ತಿನ ಕಾಲಘಟ್ಟದ ಅನೇಕ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ದೇಶದಲ್ಲಿ ಒಬ್ಬ ರಾಷ್ಟ್ರಪತಿ ಕೆಳವರ್ಗಕ್ಕೆ ಸೇರಿದರು ಅಂತೇಳಿ ಅವರನ್ನು ರಾಷ್ಟ್ರಪತಿ ಆಗಿದ್ದರೂ ಕೂಡ ಒಂದು ದೇವಸ್ಥಾನಕ್ಕೆ ಪ್ರವೇಶ ಕೊಡಲಿಕ್ಕೆ ತಯಾರಿಲ್ಲದೆ ಇರತಕ್ಕಂಥ ಸಮಾಜ ಇದೆ. ನೀವು ಯಾವುದೇ ಸ್ಥಾನಮಾನದಲ್ಲಿರಿ, ಯಾವ ಲೆವೆಲ್ಗೆ ಅಂದರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿರಿ, ಆದರೂ ನಿಮ್ಮ ಜಾತಿಯ ಕಾರಣಕ್ಕೆ ಅವಮಾನ ಮಾಡ್ತಕ್ಕಂಥ ಸಂದರ್ಭವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಒಬ್ಬ ಹಿರಿಯ IPS ಅಧಿಕಾರಿ, IGP ರ್ಯಾಂಕ್ನ ಅಧಿಕಾರಿ ಜಾತಿಯ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನೆಲ್ಲ ಯಾಕೆ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗಿದೆ, ಮನನ ಮಾಡ್ಕೊಳ್ಬೇಕಾಗಿದೆ ಅಂದರೆ, ಎಲ್ಲಿವರೆಗೆ ನಾವು ಈ ಸನಾತನ ಅಥವಾ ಹಿಂದೂ ಧರ್ಮ ಅನ್ನೋ ಸಂಕೋಲೆ ಒಳಗಡೆ ಸಿಕ್ಕಾಕೊಂಡಿರ್ತೀವೋ ಅಲ್ಲಿವರೆಗೆ ಈ ಎಲ್ಲ ಅಪಮಾನಗಳಿಗೆ, ದೌರ್ಜನ್ಯಗಳಿಗೆ, ದಬ್ಬಾಳಿಕೆಗೆ ನಮ್ಮನ್ನು ನಾವು ಒಳಪಡಿಸ್ಕೊಳ್ಳಿಕ್ಕೆ ನಾವು ತಯಾರಾಗಿರಬೇಕಾಗುತ್ತೆ. ಹಾಗಾಗೇ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಾಗ ನನಗೆ ನರಕದಿಂದ ಬಿಡುಗಡೆ ಆದಷ್ಟು ಸಂತೋಷ ಆಗಿದೆ ಅಂತ ಹೇಳಿದ್ರು. ಸೊ ಈಗ ನಾವು ಕೂಡ ಈ ನರಕದಿಂದ ಬಿಡುಗಡೆ ಆಗ್ತಕ್ಕಂಥ ಮಾರ್ಗವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ಸಾಗಬೇಕಾಗಿದೆ. ಇಂಥ ಸಾಗುವಂಥ ಸಂದರ್ಭದಲ್ಲಿ ನಮ್ಮ ಈ ದೇಶದ ಬಹುದೊಡ್ಡ ರಾಜಕೀಯ ವಿಜ್ಞಾನಿ ಮಾನ್ಯವಾದ ದಾದಾ ಸಾಹೇಬ್ ಕಾಂಶಿರಾಮ್ಜಿಯವರು ಒಂದು ಮಾತು ಹೇಳ್ತಾರೆ. ಅದೆಷ್ಟು ಅದ್ಭುತವಾಗಿದೆ ಅಂತಂದರೆ, ಈ ದೇಶದಲ್ಲಿ ಭಗವಾನ್ ಬುದ್ಧ, ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ್, ಪೆರಿಯಾರ್ ರಾಮಸ್ವಾಮಿ ನಾರಾಯಣಗುರು, ತಂದೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರು, ಶ್ರೀ ನಾರಾಯಣಗುರು, ಈ ಎಲ್ಲ ಮಹಾಪುರುಷರು ಯಾವ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು, ಆ ಚಳುವಳಿಯ ಬಗ್ಗೆ ನಾವು ಅತಿ ಹೆಚ್ಚು ತಲೆ ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ. ಅವರು ಏನು ಚಳುವಳಿಯನ್ನು ಮಾಡಿದ್ರು ನಾವು ಅದನ್ನು ಮುಂದುವರಿಸಿದ್ರೆ ಸಾಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನ ತಮ್ಮ ಮೈಂಡನ್ನು ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ವಿಶೇಷವಾಗಿ ಬುದ್ಧ ಯಾಕೆ 6 ವರ್ಷ ಧ್ಯಾನ ಮಾಡಿದ್ರು, ನಾವು ಮಾಡಿ ಅದರ ಅನುಭವ ಪಡ್ಕೊಳ್ಬೋದಾ? ಜ್ಯೋತಿಬಾ ಫುಲೆ ಯಾವ ಹೋರಾಟ ಮಾಡಿದ್ರು, ನಾವು ಅದೇ ರೀತಿ 0ಇಂದ ಶುರು ಮಾಡ್ಬೋದಾ? ಅಥವಾ ಛತ್ರಪತಿ ಶಾಹು ಮಹಾರಾಜ್ ಯಾಕೆ ರಿಸರ್ವೇಷನ್ ಕೊಟ್ಟರು, ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾ? ಮತ್ತು ನಾವೇನು ಮಾಡಬೇಕು? ಈ ರೀತಿಯಾದಂತಹ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ಜಿಯವರು ಹೇಳೋದೇನಂತಂದರೆ, ನಮ್ಮ ಪೂರ್ವಿಕರು ನಡೆಸಿರ್ತಕ್ಕಂಥ ಹೋರಾಟದ ಬಗ್ಗೆ ನೀವು ವಿಶೇಷವಾದಂಥ ಮೈಂಡನ್ನು ಅಪ್ಲೈ ಮಾಡಬೇಡಿ. ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನೀವು ಮುಂದುವರಿಸಿ, ನೀವು ಸಕ್ಸಸ್ ಆಗ್ತೀವಿ ಅಂತ. ಸೊ ನಾನು ಮನೆಯವರು ದಾದಾ ಸಾಹೇಬ್ ಕಾಂಶಿರಾಮ್ಜಿಯವರು ಹೇಳಿದ್ದು, ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, ಸ್ವಾಭಿಮಾನ ಚಳವಳಿಯನ್ನು ಮಾಡಿದ್ರು. ಈಗ ನಾನೇನು ಮಾಡಬೇಕು? ಅದನ್ನು ಮುಂದುವರಿಸ್ಬೇಕಂತ. ಹಾಗೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಚಳವಳಿಯನ್ನು ಮುಂದುವರಿಸಿದ್ರು ಆ ಕೆಲಸವನ್ನು ಮಾತ್ರ ನಾನು ಮುಂದುವರಿಸ್ತೀನಿ, ಹಾಗಾಗಿ ನಾನು ಸಕ್ಸಸ್ ಕಾಣ್ತೀನಿ ಅಂತ ಹೇಳಿದ್ರು. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಆಯ್ಕೆ ಕೂಡ ಬೇರೆ ಯಾವುದೂ ಅಲ್ಲ. ನಾವು ನಮ್ಮ ಪೂರ್ವಿಕರು ನಡೆಸಿರ್ತಕ್ಕಂಥ ಚಳವಳಿಯನ್ನು ನಾವು ಅದನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ರೆ ಈ ದೇಶದ ಆಳುವ ವರ್ಗ ಕೂಡ ನಾವು ಆಗ್ತೀವಿ. ಭಗವಾನ್ ಬುದ್ಧರು ಬಯಸಿದಂತಹ ಪ್ರಬುದ್ಧ ಭಾರತವನ್ನು ಕೂಡ ನಾವು ನಿರ್ಮಾಣ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ, ಒಂದೇ ಒಂದು ಎಚ್ಚರಿಕೆ, ನಾವು ಈ ಕಾಲಘಟ್ಟದಲ್ಲಿ ಮಾಡಬಹುದಾದಂಥ ಬಹಳ ದೊಡ್ಡ ಎಚ್ಚರಿಕೆ ತೆಗೆದುಕೊಳ್ಬೇಕಾದಂಥ ದೊಡ್ಡ ಎಚ್ಚರಿಕೆ ಏನಂತಂದರೆ, ಯಾವುದು ಬುದ್ಧರ ಸಮಾನತೆಯ ಚಳುವಳಿಗೆ ವಿರುದ್ಧವಾಗಿತ್ತು, ಯಾವುದು ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ್, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್, ತಂದೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್, ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್, ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ನಡೆಸ್ಕೊಂಡು ಬಂದಂಥ ಸಾಮಾಜಿಕ ಪರಿವರ್ತನಾ ಚಳುವಳಿಗೆ ಯಾವುದು ವಿರುದ್ಧವಾಗಿದೆಯೋ ಅಂಥ ಚಳುವಳಿಗೆ ಭಾಗವಹಿಸ್ತಾ ಇರ್ತಕ್ಕಂಥದ್ದು, ಅಂಥ ಚಳುವಳಿಗೆ ಬೆಂಬಲ ಕೊಡದೇ ಇರ್ತಕ್ಕಂಥದ್ದು ಒಬ್ಬ ಅಂಬೇಡ್ಕರ್ ವಾದಿಯ ಮೊದಲ ಆದ್ಯ ಕರ್ತವ್ಯ ಆಗಿರುತ್ತೆ. ವೇದಿಕೆಯಲ್ಲಿ ಉಷ್ಣಮಾನವನಾಗಿ ಭಾಷಣ ಮಾಡ್ಬೋದು, ವಿಶ್ವ ಮೈತ್ರಿಯನ್ನ ಸಾರ್ಬೋದು, ಆದರೆ ಮನುವಾದಿ ಶಕ್ತಿಗಳಿಗೆ ಇಂಡೈರೆಕ್ಟ್ ಆಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಶಕ್ತಿಯನ್ನು ತುಂಬುತ್ತಾ ಇದ್ರೆ ನಮ್ಮ ಪೂರ್ವಿಕರ ಚಳುವಳಿಯನ್ನ ನಾವೇ ಹಿಂದೆ ತಳ್ಳಂಗಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಇವತ್ತಿನ ಪ್ರಜ್ಞಾವಂತರಿಗೆ ಇರಬೇಕು.
ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ಥ್ಯಾಂಕ್ ಯು. KR ಕೃಷ್ಣಮೂರ್ತಿ ಸಾಹೇಬರನ್ನ ನಾನು ಚೇತನ್ 5,000 ಒಂದು ವೇದಿಕೆಗೆ ಬಂದಿದ್ದಾರೆ. ಸ್ವಾಗತವನ್ನು ನಾವು ಕೋರೋಣ.